ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭ ಸಂಜೆ. ನಮ್ಮೆಲ್ಲರ ಪರಮ ಪೂಜ್ಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಗುರುಮಾತೆಯಾದಂತಹ ಸ್ವರ್ಣಮಲ ಪತ್ರಿ ಮೇಡಮ್ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, PMC ಕನ್ನಡ ಈ ಒಂದು 41 ದಿನಗಳ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, PMC ಕನ್ನಡದ ಎಲ್ಲಾ ಟೆಕ್ನಿಕಲ್ ಟೀಮ್ಗೆ ಮತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ, ಸೊ ಈ ದಿನ ನಿನ್ನೆಯಿಂದ ಏನು ಪ್ರಾರಂಭ ಆಗಿದೆ, ಆಧ್ಯಾತ್ಮಿಕ ಸೂತ್ರಗಳು ಅಂತಕ್ಕಂಥ ಒಂದು ವಿಷಯದ ಮೇಲೆ ಒಂದು ಜ್ಞಾನವನ್ನ PMC ಕನ್ನಡದ ಮುಖಾಂತರ ಕನ್ನಡದ ಎಲ್ಲಾ ಜನತೆಗೆ ಉಣಬಡಿಸ್ತಾ ಇದ್ದು, ಸೊ ಅದರಲ್ಲಿ 2ನೇ ದಿನ ಈ ದಿನ ಈ ಆಧ್ಯಾತ್ಮಿಕ ಸೂತ್ರಗಳಲ್ಲಿ ನಿನ್ನೆ ಮೊದಲನೇ ಸೂತ್ರವಾಗಿ ಸುರೇಶ್ ಕಲಬುರ್ಗಿ ಸರ್ ಅವರು ಸರಿಯಾದ ಧ್ಯಾನ ಎನ್ನುವ ವಿಷಯದ ಮೇಲೆ ನಮಗೆ ಸುವಿಸ್ತಾರವಾಗಿ ಧ್ಯಾನ ಮಾಡುವ ವಿಧಾನ, ಧ್ಯಾನದ ಮಹತ್ವ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ದಿನ 2ನೇ ಸೂತ್ರವಾಗಿ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದುವುದು ಅಥವಾ ಸ್ವಾಧ್ಯಾಯ ಅಂತಕ್ಕಂಥ ಒಂದು ವಿಷಯ, ಈ ಒಂದು ಸೂತ್ರದ ಮೇಲೆ ಇವತ್ತು ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಪತ್ರಿ ಸರ್ ಅವರು ನಮಗೆ 3 ಸಮಭಾಗಗಳಾಗಿ ಕೊಟ್ಟಿರತಕ್ಕಂಥದ್ದು. ಮೊದಲನೆಯದು ಧ್ಯಾನ, 2ನೇದು ಸ್ವಾಧ್ಯಾಯ, 3ನೇದು ಸಜ್ಜನ ಸಾಂಗತ್ಯ. ಸೊ 3 ಸಮ ಪ್ರಮಾಣದಲ್ಲೇನೆ ಮಹತ್ವವನ್ನು ಹೊಂದಿರತಕ್ಕಂಥದ್ದು. ಅದರಲ್ಲಿ 2ನೇ ಸೂತ್ರವಾಗಿ ಇವತ್ತು, ನಿನ್ನೆ ಮೊದಲನೇದಾಗಿ ಧ್ಯಾನದ ಬಗ್ಗೆ ತಿಳ್ಕೊಂಡಿದ್ವಿ, ಇವತ್ತು 2ನೇದಾಗಿ ಸ್ವಾಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಏನು ಸ್ವಾಧ್ಯಾಯ ಅಂದ್ರೆ? ಸ್ವ ಅಧ್ಯಾಯ ಅಂತ ಹೇಳಿ ಕರಿತೀವಿ. ಇದನ್ನ ಇಂಗ್ಲಿಷ್ ಅಲ್ಲಿ ಸೆಲ್ಫ್ ಸ್ಟಡಿ ಅಂತ ಹೇಳಿ ಕರಿತೀವಿ. ಸೆಲ್ಫ್ ಅಂದ್ರೆ ನಮ್ಮ ಆತ್ಮದ ಬಗ್ಗೆ ನಾವು ತಿಳ್ಕೊಳ್ತಕ್ಕಂತ ಒಂದು ಅಧ್ಯಯನ ಏನಿದೆಯಾ ಅದನ್ನ ನಾವು ಸ್ವ ಅಧ್ಯಯನ ಅಂತ ಹೇಳಿ ಕರಿತೀವಿ, ಸ್ವಾಧ್ಯಾಯ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾನು ಯಾರು ಅಂತೇಳಿ ನಾವು ಪ್ರಶ್ನೆ ಹಾಕೊಂಡಾಗ, ನಾನು ದೇಹನ, ನಾನು ಮನಸ್ಸಿನ, ನಾನು ಬುದ್ಧಿನ ಅಥವಾ ನಾನು ಆತ್ಮನ ಅಂತಕ್ಕಂತ ಒಂದು ವಿಶ್ಲೇಷಣೆ ನಾವು ಮಾಡ್ತಾ ಹೋದಾಗ, ಆಗ ಅದರ ಮೂಲಕ್ಕೆ ನಾವು ಹೋದಾಗ, ಸೊ ನಾನು ಶರೀರ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಬುದ್ಧಿ ಅಲ್ಲ, ನಾನು ಆತ್ಮ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇದನ್ನ ತಿಳ್ಕೊಳ್ಳೋದಕ್ಕೆ ಇರುವಂತಹ ಮಾರ್ಗಗಳು 3. ಒಂದು ಧ್ಯಾನದ ಮುಖಾಂತರ, ಇನ್ನೊಂದು ಸ್ವಾಧ್ಯಾಯದ ಮುಖಾಂತರ, ಮತ್ತೊಂದು ಸಜ್ಜನ ಸಾಂಗತ್ಯದ ಮುಖಾಂತರ. ಸೊ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳಿ ಕರಿತೀವಿ. ಒಂದು ಧ್ಯಾನ ಮಾಡ್ತಾ ನಾನು ಶರೀರ ಅಲ್ಲ, ಆತ್ಮ ಅಂತಕ್ಕಂಥದ್ದನ್ನ ಅನುಭವ ಪೂರ್ವಕವಾಗಿ ತಿಳ್ಕೊಳ್ಳೋದು ಒಂದು ಕಡೆ ಆದ್ರೆ, ಮತ್ತೊಂದು ಇದಕ್ಕೆ ಪೂರಕವಾಗಿರ್ತಕ್ಕಂತಹ ಗ್ರಂಥಗಳಿಂದ, ಪುಸ್ತಕಗಳಿಂದ, ಆಧ್ಯಾತ್ಮಿಕ ಪುಸ್ತಕಗಳಿಂದ ಸೊ ನಾನು ಯಾರು ಅಂತಕ್ಕಂಥದ್ದನ್ನ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಸ್ವಾಧ್ಯಾಯದ ಮುಖಾಂತರ ನಾವು ಕಂಡುಕೊಳ್ತಾ ಹೋಗ್ತೀವಿ. ಸೊ ಯಾರು ಅಂತೇಳಿ ತಿಳ್ಕೊಬೇಕಾದ್ರೆ ಇದಕ್ಕೆ ಎಷ್ಟೋ ಮಹಾತ್ಮರು, ಎಷ್ಟೋ ಮಹಾನುಭಾವರು, ಎಷ್ಟೋ ಯೋಗಿಗಳು, ಎಷ್ಟೋ ಋಷಿಗಳು ಅವರು ತಪಸ್ಸಿನಿಂದ, ಧ್ಯಾನದಿಂದ ಸಾಧನೆಯನ್ನ ಮಾಡಿ ಅವರು ಕಂಡುಕೊಂಡಿರ್ತಕ್ಕಂಥದನ್ನ ಅವರು ತಮ್ಮ ಅನುಭವದ ಮುಖಾಂತರ ಪುಸ್ತಕ ರೂಪದಲ್ಲಿ ಅವರು ಬರೆದಿರ್ತಕ್ಕಂಥವು. ಆ ಪುಸ್ತಕ ರೂಪದಲ್ಲಿ ಬರೆದಿರ್ತಕ್ಕಂಥ ಒಂದು ವಿಚಾರಗಳು ನಾವು ನಮ್ಮ ಸಾಧನೆಗೆ ತುಂಬಾ ಸುಲಭವಾಗಿ, ಅವರ ಹಾಗೆ ನಾವು ಅಷ್ಟೊಂದು ಕಷ್ಟಪಡದೆ ತುಂಬಾ ಸುಲಭವಾಗಿ ಆ ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ನಮಗೆ ಈ ಒಂದು ಸ್ವಾಧ್ಯಾಯ ಅಂತಕ್ಕಂಥದ್ದು ಬಹಳ ಮಹತ್ವವನ್ನ ಹೊಂದಿರುತ್ತೆ. ಹಾಗಾಗಿ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ಸ್ವಾಧ್ಯಾಯಕ್ಕೆ ತನ್ನದೇ ಒಂದು ಪ್ರಾಧಾನ್ಯತೆಯನ್ನ ಪತ್ರಿಜಿ ಗುರುಗಳು ನೀಡ್ತಾ ಬಂದಿದ್ದಾರೆ. ಯಾಕಂದ್ರೆ ಪತ್ರಿಜಿ ಗುರುಗಳು ಯಾವಾಗ್ಲೂ ಹೇಳ್ತಾ ಇದ್ರು, ನಾನು ಈ ಜನ್ಮದಲ್ಲಿ ನಾನು ಧ್ಯಾನ ಸಾಧನೆ ಮಾಡಿಲ್ಲ, ಆದ್ರೆ ಸ್ವಾಧ್ಯಾಯನ ಮಾಡಿದ್ದೀನಿ.
ಹಿಂದಿನ ಜನ್ಮದಲ್ಲೇ ನನ್ನ ಎಲ್ಲಾ ಧ್ಯಾನ ಸಾಧನೆ ಮುಗಿದೋಗಿದೆ. ಈ ಜನ್ಮದಲ್ಲಿ ನಾನು ಸ್ವಾಧ್ಯಾಯ ಮಾಡಿದ್ದೀನಿ. 1,00,000ಕ್ಕೂ ಹೆಚ್ಚು ಪುಸ್ತಕಗಳನ್ನ, ಆಧ್ಯಾತ್ಮಿಕ ಪುಸ್ತಕಗಳನ್ನ ನಾನು ಓದಿದ್ದೇನೆ. ಅದರ ಒಂದು ಸಾರನೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಒಂದು ಸೃಷ್ಟಿ ಅಂತಕ್ಕಂಥದನ್ನ ಪತ್ರಿಜಿಗಳು ಯಾವಾಗ್ಲೂ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೇಳಿದ್ದೆ. ಸೊ ಅವರು ಚಿಕ್ಕವರಿದ್ದಾಗ್ಲೇನೆ ಸಾಕಷ್ಟು ಪುಸ್ತಕಗಳನ್ನ ಓದ್ತಾ ಬಂದಿದ್ದಾರೆ. ಆದ್ರೆ 1979ರಲ್ಲಿ ಅವರಿಗೆ ಸಂಪೂರ್ಣವಾಗಿ ಪರಿವರ್ತನೆ ಅಂತಂದಿರ್ತಕ್ಕಂಥ ಪುಸ್ತಕ ಯು ಫಾರ್ ಎವರ್ ಅಂತಕ್ಕಂಥದ್ದು ಒಂದು ಪುಸ್ತಕ ಅವರ ಇಡೀ ಜೀವನವನ್ನೇ ಅದು ಪರಿವರ್ತಿಸ್ತಾ ಹೋಗುತ್ತೆ. ಸೊ ತದನಂತರ ದ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಆಗಿರ್ಬೋದು, ಒಬ್ಬ ಯೋಗಿಯ ಆತ್ಮಕಥೆ ಆಗಿರತಕ್ಕಂಥದ್ದು ಯೋಗಾನಂದ ಪರಮಹಂಸರ ಒಂದು ಪುಸ್ತಕ ಆಗಿರ್ಬೋದು. ಸೊ ಹೀಗೆ ಬಹಳಷ್ಟು ಪುಸ್ತಕಗಳನ್ನ ಅವರು ಓದ್ತಾ ಅವರ ಜ್ಞಾನ ವೃದ್ಧಿ ಆಗ್ತಾ ಅವರು ಎನ್ಲೈಟನ್ಮೆಂಟ್ ಹೊಂದುತ್ತಾ, ಸೊ ಆಗ ಅವರು ಈ ಒಂದು ಪುಸ್ತಕಗಳ ಹುಡುಕಾಟ ಎಲ್ಲಿ ಈ ಪುಸ್ತಕಗಳು ಸಿಗ್ತಾವೋ ಅಲ್ಲಿಗೆ, ಅದು ಲೈಬ್ರರಿ ಆಗಿರ್ಬೋದು ಅಥವಾ ಪುಸ್ತಕ ಮಾರಾಟ ಅಂಗಡಿ ಆಗಿರ್ಬೋದು ಅಥವಾ ಬೀದಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಪುಸ್ತಕಗಳನ್ನ ಮಾರ್ತಾ ಇದ್ರೂ ಸಹ ಆ ಪುಸ್ತಕಗಳನ್ನು ಕೊಂಡುಕೊಳ್ತಕ್ಕಂಥದ್ದು, ಅಥವಾ ಯಾವುದೇ ಒಂದು ಆಧ್ಯಾತ್ಮಿಕ ಸಂಸ್ಥೆಯಲ್ಲಿ ಅಲ್ಲಿ ಪುಸ್ತಕಗಳು ದೊರೀತಾ ಇದ್ದಾವೆ ಅಂದ್ರೆ ಅಲ್ಲಿಗೆ ಹೋಗಿ ಆ ಪುಸ್ತಕಗಳನ್ನ ಆಯ್ಕೆ ಮಾಡಿಕೊಂಡು ಆ ಪುಸ್ತಕಗಳನ್ನ ಓದಿ ಬರ್ತಾ ಇರ್ತಕ್ಕಂಥದ್ದು. ಅವರು ಹೇಳ್ತಾ ಇದ್ರು, ನಾನು ಹೆಚ್ಚು ಜ್ಞಾನವನ್ನ, ಹೆಚ್ಚು ಪುಸ್ತಕಗಳನ್ನ ಈ ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ, ಅದರಲ್ಲಿ ಥಿಯೋಸಫಿಕಲ್ ಸೊಸೈಟಿಯಲ್ಲಿ ನಾನು ತಗೊಂಡಿದ್ದೀನಿ ಅಂತೇಳಿ. ಚೆನ್ನೈಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ಥಿಯೋಸಫಿಕಲ್ ಸೊಸೈಟಿಯಲ್ಲಿ ಇದ್ದು, ಅಲ್ಲಿ ಅನಿಬೆ ಸೆಂಟರ್ ಅವ್ರದ್ದು, ಲ್ಯಾವೆಟ್ಸ್ಕಿ ಅವ್ರದ್ದು, ಸೊ ಅವರು ಬರೆದಿರ್ತಕ್ಕಂಥ ಎಷ್ಟೋ ಪುಸ್ತಕಗಳು, ಆ ಪುಸ್ತಕಗಳನ್ನೆಲ್ಲ ನಾನು ಓದಿ ಆ ಒಂದು ಜ್ಞಾನವನ್ನು ನಾನು ತೆಗೆದುಕೊಂಡಿರ್ತಕ್ಕಂಥದ್ದು. ಹಾಗೆ ಓಶೋ ಅವರ ಒಂದು ಪುಸ್ತಕಗಳನ್ನ ಓದಿ ಅದರಿಂದ ಒಂದು ಜ್ಞಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಈಶ್ವರಿ ವಿದ್ಯಾಲಯದಲ್ಲಿ ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಮೌಂಟ್ ಅಬುಗೆ ಹೋಗಿ ಅಲ್ಲಿರ್ತಕ್ಕಂಥ ಒಂದು ಜ್ಞಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ರಾಮಕೃಷ್ಣ ಮಿಷನ್ ಹೋಗಿ ಅಲ್ಲಿರುವಂತಹ ಜ್ಞಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಎಲ್ಲಾ ಜ್ಞಾನವನ್ನ ಅವರು ಹೇಳ್ತಾರೆ, ಇವೆಲ್ಲವನ್ನ ನಾನು ಒಂದು ಮಿಕ್ಸಿಗೆ ಹಾಕಿ ಅದರಿಂದ ತೆಗೆದಿರ್ತಕ್ಕಂಥ ಒಂದು ಸಾರನ್ನೇ PSSM ಅಂತಕ್ಕಂಥದ್ದು, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್. ಈ ಒಂದು ಸ್ವಾಧ್ಯಾಯದ ಮುಖಾಂತರನೇ ಈ PSSM ಅಂತಕ್ಕಂಥದ್ದು ಹುಟ್ಟಿರೋದು ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾ ಬರ್ತಾರೆ. ಸೊ ಈ ರೀತಿಯಲ್ಲಿ ಸ್ವಾಧ್ಯಾಯ ಅವರು 1,00,000ಕ್ಕೂ ಹೆಚ್ಚು ಪುಸ್ತಕಗಳನ್ನ ಓದಿ ಅದರಲ್ಲಿರುವಂತಹ ಪುಸ್ತಕಗಳನ್ನ ಅವರು ಹೇಳ್ತಾ ಇದ್ರು. ಒಂದು ಲೈಬ್ರರಿ ಹೋದ್ರೆ ಅಲ್ಲಿ ಒಂದು ಕಪಾಟಿನಲ್ಲಿ ಪುಸ್ತಕಗಳಿದ್ರೆ ಕೆಲವು ಪುಸ್ತಕಗಳು ಅವರಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಮುಂದೆನೆ ಪುಸ್ತಕ ಕೆಳಗಡೆ ಬೀಳ್ತಾ ಇತ್ತು. ಆ ಪುಸ್ತಕವನ್ನ ಆಯ್ಕೆ ಮಾಡಿದಾಗ ಅವ್ರು ಎಷ್ಟೋ ದಿನ ಹುಡುಕ್ತಾ ಇರ್ತಕ್ಕಂಥ ಪುಸ್ತಕ ಅದಾಗಿರ್ತಾ ಇತ್ತು. ಆ ತಪ್ಪನೆ ಇದ್ದಾಗ ಆ ಮಾಸ್ಟರ್ ಈ ರೂಪದಲ್ಲಿ ಕನೆಕ್ಟ್ ಆಗ್ತಾ ಇದ್ರು ಅಂತೇಳಿ ಪತ್ರಿ ಸರ್ ಹೇಳ್ತಾ ಇದ್ರು. ಸೊ ಆ ರೀತಿಯಲ್ಲಿ ಎಷ್ಟೋ ಪುಸ್ತಕಗಳನ್ನ ಅವರು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಹಳಷ್ಟು ಮುಖ್ಯವಾಗಿ ನಮಗೆ ಒಬ್ಬ ಯೋಗಿಯ ಆತ್ಮಕಥೆ ಈ ಒಂದು ಪುಸ್ತಕ, ಪರಮಹಂಸ ಯೋಗಾನಂದರವರು ಬರೆದಿರ್ತಕ್ಕಂಥ ಅದ್ಭುತವಾದಂತಹ ಪುಸ್ತಕ. ಅವರು ಹಿಮಾಲಯದಲ್ಲಿ ಅವರ ಗುರುಗಳಿಂದ ಅವರು ಪಡ್ಕೊಂಡಿರ್ತಕ್ಕಂಥ ಜ್ಞಾನ, ಅವರು ಮಾಡಿರುವಂತಹ ಕಠೋರ ಸಾಧನೆಗಳು, ಸೊ ಅದರ ಒಂದು ಫಲವಾಗಿ ಅದರ ಅನುಭವದ ಒಂದು ಜ್ಞಾನ ನಮಗೆ ಈ ಪುಸ್ತಕಗಳನ್ನ ಅಧ್ಯಯನ ಮಾಡೋದ್ರ ಮುಖಾಂತರ ನಮಗೆ ತುಂಬಾ ಸುಲಭವಾಗಿ ನಮ್ಮ ಸಾಧನೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಸೊ ಅಂತ ಅದ್ಭುತವಾದಂತಹ ಒಂದು ಪುಸ್ತಕ ಇದು, ಒಂದು ಒಬ್ಬ ಯೋಗಿಯ ಆತ್ಮಕಥೆ. ಸೊ ಇದರಲ್ಲಿ ಬಹಳಷ್ಟು ಘಟನೆಗಳು ಬರ್ತಾ ಹೋಗ್ತವೆ. ಸೊ ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಪರಿವರ್ತನೆ ಹೊಂದಬೇಕಾದ್ರೆ ಇಂತಹ ಒಂದು ಪುಸ್ತಕಗಳು ಬಹಳಷ್ಟು ಮಹತ್ವವನ್ನು ಹೊಂದ್ತಾ ಹೋಗ್ತವೆ. ಹಾಗೆ ಪತ್ರಿ ಸರ್ ಅವರು ಮತ್ತೊಂದು ಪುಸ್ತಕವನ್ನ ಬಹಳಷ್ಟು ಬಾರಿ ತಿಳಿಸ್ತಾ ಹೋಗ್ತಾರೆ, ದ ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅಂತೇಳಿ. ಕನ್ನಡದಲ್ಲಿ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತೇಳಿ ಸ್ವಾಮಿ ರಾಮ ಅವರು. ಇದು ನಾನು ವಿದ್ಯಾರ್ಥಿ ಇದ್ದಾಗ ಪತ್ರಿ ಸರ್ ಅವರು ಹೇಳಿರ್ತಕ್ಕಂಥದನ್ನ ನಾನು ಕೇಳಿಸ್ಕೊಂಡಾಗ
ಈ ಪುಸ್ತಕ ನಾನು ಎಲ್ಲಿ ಸಿಗುತ್ತೆ ಅಂತೇಳಿ ಬಹಳ ಪ್ರಯತ್ನ ಮಾಡಿದೆ. ಇದು ನನಗೆ ಥಿಯೋಸಫಿಕಲ್ ಸೊಸೈಟಿಯಲ್ಲಿ ಒಂದು ತರಗತಿಗಳನ್ನ ನಡೆಸ್ತಾ ಇರಬೇಕಾದ್ರೆ ಅಲ್ಲಿ ಅವರ ಒಂದು ಲೈಬ್ರರಿಯಲ್ಲಿ ನನಗೆ ಈ ಒಂದು ಪುಸ್ತಕ ಸಿಕ್ತು. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ. ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅವರು ಹೇಳ್ತಾರೆ, ಹಿಮಾಲಯದ ತಪ್ಪಲುಗಳು ಏನಿದೆವೋ ಅವೇ ನನ್ನ ತಂದೆ ತಾಯಿ ಅಂತೇಳಿ ಹೇಳ್ತಾರೆ. ಆ ಪ್ರಕೃತಿ ನನ್ನ ತಂದೆ ತಾಯಿ ಅಂತೇಳಿ ಹೇಳ್ತಾರೆ. ಆ ಪ್ರಕೃತಿ ನನಗೆ ಎಷ್ಟೋ ಕಲಿಸ್ತಾ ಹೋಯ್ತು ಅಂತಕ್ಕಂಥದ್ದು. ಮತ್ತೆ ಅಲ್ಲಿ ಹಿಮಾಲಯದಲ್ಲಿ ಸಿಕ್ಕಿರ್ತಕ್ಕಂತ ಯೋಗಿಗಳು, ಋಷಿಗಳು, ಅವರಿಂದ ಎಷ್ಟೋ ನಾನು ಕಲ್ತ್ಕೊಂಡಿರ್ತಕ್ಕಂಥದ್ದು. ಎಂತೆಂತ ಮಹಾ ಗುರುಗಳನ್ನ ಅವರು ಭೇಟಿ ಆಗ್ತಾ ಹೋಗ್ತಾರೆ. ಅವರ ಗುರುಗಳ ಮಾರ್ಗದರ್ಶನದಲ್ಲಿ ಬೇರೆ ಬೇರೆ ಗುರುಗಳನ್ನೆಲ್ಲ ಭೇಟಿ ಆಗ್ತಾ ಹೋಗ್ತಾರೆ. ಬೆಂಕಿ ಬಾಬಾ ಅಂತ ಹೇಳಿ, ಹಾಗೆ ಬಹಳಷ್ಟು ಆ ಪವಾಡ ಸದೃಷ್ಟವಾಗಿರ್ತಕ್ಕಂತ ಮಹಾಯೋಗಿಗಳನ್ನ ಅವರು ದರ್ಶನ ಮಾಡ್ತಾ ಹೋಗ್ತಾರೆ. ಮತ್ತೆ ಅವರಿಂದ ಒಂದು ಜ್ಞಾನವನ್ನು ಪಡಿತಾ ಹೋಗ್ತಾರೆ. ಅವರಲ್ಲಿರ್ತಕ್ಕಂತ ಅಜ್ಞಾನ, ಅಹಂಕಾರ ಅವೆಲ್ಲವನ್ನ ಹೋಗ್ಲಾಡಿಸ್ಕೊಳೋದಿಕ್ಕೆ ಸೊ ಅವರು ಆ ಯೋಗಿಗಳನ್ನ ಭೇಟಿಯಾಗಿ ಆ ಯೋಗಿಗಳಿಂದ ಆ ಜ್ಞಾನವನ್ನು ಪಡ್ಕೊಂಡು ಮಹಾನ್ ಶಕ್ತಿಯನ್ನ, ಜ್ಞಾನವನ್ನ ಅವರು ಪಡಿತಾ ಹೋಗ್ತಾರೆ. ಸೊ ಅಂತ ಒಂದು ಅದ್ಭುತವಾದ ಪುಸ್ತಕ ಪತ್ರಿ ಸರ್ ಇದನ್ನ ನಮ್ಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಇಂತಹ ಎಷ್ಟೋ ಪುಸ್ತಕಗಳನ್ನ ಅವರು ಸೇತ್ ಮಾಸ್ಟರ್ ಆಗಿರ್ಬೋದು, ಆಮೇಲೆ ಓಶೋ ಅವರದಾಗಿರ್ಬೋದು. ಓಶೋ ಅವರ ಸುಮಾರು ಪತ್ರಿ ಸರ್ ಅವರು ಹೇಳ್ತಾ ಇದ್ರು, 2,000 ಪುಸ್ತಕಗಳನ್ನ ಓಶೋ ಅವರು ಬರೆದಿರ್ತಕ್ಕಂಥ ಪುಸ್ತಕ, ಸಂಭೋಗದಿಂದ ಸಮಾಧಿಯವರೆಗೆ ಅಂತಕ್ಕಂಥ ಪುಸ್ತಕವನ್ನ ತೆಲುಗಿನಲ್ಲಿ ಇರ್ತಕ್ಕಂಥದ್ದು. ಅದನ್ನ 2,000 ಜನಕ್ಕೆ ಅವರು ಫ್ರೀಯಾಗಿ ಇವರು ಖರೀದಿ ಮಾಡಿ ಅದನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ. ಅದು ಮೊಟ್ಟ ಮೊದಲನೇ ತೆಲುಗಿನಲ್ಲಿ ಅನುವಾದ ಹೊಂದಿರತಕ್ಕಂಥ ಒಂದು ಪುಸ್ತಕ. ತದನಂತರ ಈಗ ಬಹಳಷ್ಟು ತೆಲುಗಿನಲ್ಲಿ, ಕನ್ನಡದಲ್ಲಿ ಬಹಳಷ್ಟು ಅನುವಾದ ಬಂದಿರತಕ್ಕಂಥ ಪುಸ್ತಕಗಳು. ಎಷ್ಟೋ ಪುಸ್ತಕಗಳು, ಎಷ್ಟೋ ಲೇಖಕರು ನಮಗೆ ಪರಿಚಯನೇ ಇರಲಿಲ್ಲ. ಡೀನಾ ಮೆರಿಯಂ, ಸೀತಾಯಣ ನೋಡಿ ನಮಗೆ ಗೊತ್ತೇ ಇರಲಿಲ್ಲ. ಸೊ ಸೀತೆಯ ಒಂದು ಮಹತ್ವ, ಸೀತೆ, ನಾವು ಭಾರತೀಯರಾಗಿದ್ದು, ಭಾರತದಲ್ಲಿದ್ದು ರಾಮಾಯಣ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡಿದ್ದು, ಅಧ್ಯಯನ ಮಾಡ್ತಾ ಇದ್ದು, ಆದ್ರೆ ಸೀತೆಯ ಬಗ್ಗೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರಲಿಲ್ಲ. ಆ ಎಲ್ಲಾ ವಿಷಯಗಳನ್ನ ನಮಗೆ ಸೀತಾಯಣ ಒಂದು ಪುಸ್ತಕದ ಮುಖಾಂತರ, ನಮಗೆ ಡೀನಾ ಮೆರಿಯಂ ಅವರು ಬರೆದಿರ್ತಕ್ಕಂಥ ಪುಸ್ತಕದ ಮುಖಾಂತರ, ಪತ್ರಿ ಸರ್ ಅವರು ಈ ಕರೋನಾ ಸಂದರ್ಭದಲ್ಲಿ ಎಲ್ಲಾ ಧ್ಯಾನ ಬಂಧುಗಳಿಗೆ ಆ ಜ್ಞಾನವನ್ನ ನೀಡ್ತಾ ಬಂದ್ರು. 1000 ಸೀಡ್ಸ್ ಆಫ್ ಜಾಯ್, ಆನಂದ್ ಕರ್ಣೇಶ್ ಬರೆದಿರ್ತಕ್ಕಂಥದ್ದು. ಅದರಿಂದ ಎಷ್ಟೋ ಜ್ಞಾನವನ್ನ ನಮಗೆ ಪತ್ರಿ ಸರ್ ಅವರು ನಮ್ಗೆ ಹೇಳ್ತಾ ಬಂದ್ರು. ಈ ಎಲ್ಲಾ ಲೇಖಕರು ಎಲ್ಲಿದ್ರು, ಅವ್ರಿಗೆ ಯಾವ್ಯಾವ ಪುಸ್ತಕಗಳನ್ನು ಬರೆದಿದ್ದಾರೆ, ಯಾವ ನಮಗೆ ಗೊತ್ತೇ ಇಲ್ಲ. ಅಂತ ಲೇಖಕರೆಲ್ಲರನ್ನ ನಮಗೆ ಪತ್ರಿ ಸರ್ ಅವರು ನಮಗೆ ಪರಿಚಯಿಸಿದ್ರು. ಆ ಲೇಖಕರು ಬರೆದಿರ್ತಕ್ಕಂತ ಒಂದು ಪುಸ್ತಕದ ಜ್ಞಾನವನ್ನ ನಮಗೆ ಅವರು ಅರ್ಥ ಮಾಡ್ಕೊಂಡು ಅವನ್ನ ಮತ್ತೆ ನಮಗೆ ಓದ್ಲಿಕ್ಕೆ ಹೇಳಿರ್ತಕ್ಕಂಥದ್ದು. ಅವ್ರು ಯಾವಾಗ್ಲೂ ಹೇಳ್ದಿರ್ತಾರೆ, ನನಗಿಂತ ಇನ್ನು ಹೆಚ್ಚಿನ ಪುಸ್ತಕಗಳನ್ನ ಶ್ರೀನಿವಾಸ್ ರೆಡ್ಡಿ ಅಂತೇಳಿ, ಅವರ ಅಳಿಯ ಪ್ರಣೀತಾ ಪತ್ರಿ ಮೇಡಮ್ ಅವ್ರು ಏನಿದ್ದಾರೆ, ಅವರ ಹಸ್ಬೆಂಡ್ ಶ್ರೀನಿವಾಸ್ ರೆಡ್ಡಿ ಅವರು ಪತ್ರಿಜಿಗಳಿಗಿಂತ ಇನ್ನೂ ಹೆಚ್ಚು ಪುಸ್ತಕಗಳನ್ನ ಅವರು ಓದಿದಾರಂತೆ. ಅವರು ಓದಿರ್ತಕ್ಕಂಥ ಪುಸ್ತಕಗಳನ್ನ ಪತ್ರಿ ಸರ್ಗೆ ರೆಫರ್ ಮಾಡ್ತಾ ಇದ್ದೀನಿ, ಈ ಪುಸ್ತಕ ತುಂಬಾ ಚೆನ್ನಾಗಿದೆ, ಇದನ್ನ ಓದಿ ಅಂತೇಳಿ ಹೇಳ್ತಾ ಇದ್ರು. ಹಾಗಾಗಿ ಅವ್ರನ್ನ ಸ್ವಾಧ್ಯಾಯ ಬ್ರಹ್ಮ ಅಂತೇಳಿ ಕರೆತಾ ಬಂದ್ರು. ಅಷ್ಟು ಪುಸ್ತಕಗಳನ್ನ ಇಂಗ್ಲಿಷ್ ನಲ್ಲಿ, ಬೇರೆ ಬೇರೆ ವಿದೇಶಗಳಲ್ಲಿ ಇರತಕ್ಕಂತ ಲೇಖಕರ ಪುಸ್ತಕಗಳೆಲ್ಲ ಎಲ್ಲವನ್ನ ಅವರು ಓದಿ ಅದನ್ನ ತೆಲುಗಿಗೆ ಅನುವಾದಿಸಿ, ಸೊ ಅದರ ಮುಖಾಂತರ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನ ಒಂದು ಸ್ವಾಧ್ಯಾಯಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನ ಪತ್ರಿ ಸರ್ ನಂತರ ಶ್ರೀನಿವಾಸ್ ರೆಡ್ಡಿ ಸರ್ ಅವರು ತುಂಬುತ್ತಾ ಬಂದಿರತಕ್ಕಂಥದ್ದು. ಸೊ ಹೀಗೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ಬಹಳ ಮಹತ್ವವನ್ನ ಸ್ವಾಧ್ಯಾಯ ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದು. ಅದರಲ್ಲಿ ಪತ್ರಿ ಸರ್ ಅವರು ಈ ಎಲ್ಲಾ ಪುಸ್ತಕಗಳನ್ನ ಓದಿ ಮೊದಲಿಗೆ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಯಾವ್ದಪ್ಪ ಅಂದ್ರೆ BA ಮಾಸ್ಟರ್ ಅಂತ, ಅದನ್ನ ತೆಲುಗಿನಲ್ಲಿ ತುಳಸಿ ದಳ ಅಂತೇಳಿ ಬರೆದ್ರು. ಆ ತುಳಸಿ ದಳದಲ್ಲಿ ಎಲ್ಲಾ ಪುಸ್ತಕಗಳ ಒಂದು ಸಾರ ಆ ಒಂದು ತುಳಸಿ ದಳದಲ್ಲಿ ಇರ್ತಕ್ಕಂಥದ್ದು. ತದನಂತರ ಬೇರೆ ಬೇರೆ ಸುಮಾರು ಪುಸ್ತಕಗಳನ್ನ ಅವರು ಬರಿತಾ ಹೋದ್ರು.
ಹಾಗೆ ಎಷ್ಟೋ ಮಾಸ್ಟರ್ಸ್ಗಳಿದ್ದಾರೆ. ಪತ್ರಿ ಸರ್ ಅವರಿಗೆ ಸ್ನೇಹಿತರಾಗಿರ್ತಕ್ಕಂಥ ಡಿ ರಾಮಚಂದ್ರ ರೆಡ್ಡಿ ಸರ್, ಅವರು ಅಷ್ಟೇ. ಅವರು 2 ಪುಸ್ತಕಗಳನ್ನ, ಅದ್ಭುತವಾಗಿರ್ತಕ್ಕಂಥ ಪುಸ್ತಕಗಳನ್ನ ಅವರು ಅದ್ರ ಮುಖಾಂತರ ಅವರ ಆಧ್ಯಾತ್ಮಿಕ ಸಾಧನೆ ಹೇಗೆ ಮಾಡ್ತಾ ಹೋದ್ರು, ಆ ಸಾಧನೆಯಿಂದ ಅವರು ಏನು ಜ್ಞಾನವನ್ನು ಪಡ್ಕೊಂಡ್ರು, ಆ ಜ್ಞಾನದಿಂದ ಎಷ್ಟು ಅವರಿಗೆ ಪ್ರಯೋಜನ ಆಗಿರ್ತಕ್ಕಂಥದ್ದು, ಮತ್ತೆ ಇತರರಿಗೆ ಯಾವ ರೀತಿಯಾಗಿ ಅದು ದಾರಿದೀಪ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಅವರು ಅದ್ಭುತವಾದ ಅಸ್ತಿತ್ವ, ಅದರಿಂದಲೇ ನಿನ್ನ ಆಗಮನ ಅನ್ನುವ ಒಂದು ಪುಸ್ತಕದಲ್ಲಿ ಬಹಳಷ್ಟು ಆಧ್ಯಾತ್ಮಿಕ ಸತ್ಯ ಸಂಗತಿಗಳನ್ನ ನಮ್ಗೆ ಅದರಲ್ಲಿ ತಿಳಿಸ್ಕೊಂಡು ಬಂದಿರತಕ್ಕಂಥದ್ದು. ಅದಾದ್ಮೇಲೆ ನೀನು ಅಮರನು ಅಂತಕ್ಕಂಥ ಒಂದು ಪುಸ್ತಕವನ್ನ ಅವರು ಬರೆದಿರ್ತಕ್ಕಂಥದ್ದು. ಅದ್ರ ಮುಖಾಂತರ ಎಷ್ಟೋ ಜ್ಞಾನವನ್ನ ನಮಗೆ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗೆ ಎಷ್ಟೋ ಮಾಸ್ಟರ್ಸ್ಗಳು ನಮ್ಗೆ ಇವತ್ತು ಪತ್ರಿ ಸರ್ ಅವರು ಬರೀ ಪುಸ್ತಕಗಳನ್ನ ಓದೋದಷ್ಟೇ ಅಲ್ಲ, ಆ ಪುಸ್ತಕಗಳನ್ನ ಓದಿ ಧ್ಯಾನ ಮಾಡಿ ನೀವು ಏನು ಜ್ಞಾನವನ್ನು ಪಡ್ಕೊಂಡಿದ್ದೀರಾ, ಆ ಅನುಭವಗಳನ್ನ ನೀವು ಪುಸ್ತಕ ರೂಪದಲ್ಲಿ ಬರೀರಿ ಅಂತಕ್ಕಂಥದ್ದನ್ನ ತಿಳಿಸ್ತಾ ಹೋಗ್ತಾರೆ. ಆ ರೀತಿಯಲ್ಲಿ ಎಷ್ಟೋ ಮಾಸ್ಟರ್ಸ್, ನಮ್ಮ ಧ್ಯಾನಿಗಳನ್ನೇ ಎಷ್ಟೋ ಪುಸ್ತಕಗಳನ್ನ ಸಹ ಬರೆದಿರ್ತಕ್ಕಂಥದ್ದು. ಎಷ್ಟೋ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥವನ್ನ ಕನ್ನಡಕ್ಕೆ, ತೆಲುಗಿನಲ್ಲಿ ಇರ್ತಕ್ಕಂಥವನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿರ್ತಕ್ಕಂಥದ್ದು. ಸೊ ಇಂತ ಒಂದು ಅದ್ಭುತವಾದಂತಹ ಸ್ವಾಧ್ಯಾಯವನ್ನ ನಮಗೆ ಪತ್ರಿ ಸರ್ ಅವರು ಕೊಡ್ತಾ ಬಂದಿದ್ದಾರೆ. ಸೊ ಇನ್ನು ಬಹಳಷ್ಟು ಪುಸ್ತಕಗಳು ನಮಗೆ ಪತ್ರಿ ಸರ್ ಒದಗಿಸ್ತಾ ಬಂದಿದ್ದಾರೆ. ಅದರಲ್ಲಿ ನಾನು ಇಲ್ಲಿ ಸಮಯ ಕಡಿಮೆ ಇರೋದ್ರಿಂದ ಪತ್ರಿಜಿ ಗುರುಗಳ ಒಂದು ಕೆಲವು ಪುಸ್ತಕಗಳನ್ನ ನಿಮಗೆ ಪರಿಚಯಿಸ್ತಾ ಹೋಗ್ತೀನಿ. ಯಾಕಂದ್ರೆ ಇದು ಸ್ವಾಧ್ಯಾಯ ಸೂತ್ರ ಇವತ್ತು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಯಾವ ಪುಸ್ತಕಗಳನ್ನ ಓದ್ಬೇಕು ಅಂದ್ರೆ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದ್ಬೇಕು. ಎಷ್ಟೋ ಪುಸ್ತಕಗಳು ಇದಾವೆ, ಅದರಲ್ಲಿ ನಮಗೆ ದಾರಿ ತಪ್ಪಿಸ್ತಕ್ಕಂಥವು ಇದಾವೆ, ಆದ್ರೆ ಸರಿಯಾದ ದಾರಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಪುಸ್ತಕಗಳು ಇದಾವೆ. ಅಂತ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಪುಸ್ತಕಗಳನ್ನ ಪತ್ರಿ ಸರ್ ಆಯ್ಕೆ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥವು. ಸೊ ಅದರಲ್ಲಿ ಜ್ಞಾನ ಯುಗ ಅಂತೇಳಿ ಬ್ರಹ್ಮಶ್ರೀ ಪತ್ರಿಜಿ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಸೊ ನಂತರ ಜೀವನ ಶಾಸ್ತ್ರ ಅಂತೇಳಿ, ಸೊ ಇದು ಸಹ ಅದ್ಭುತವಾಗಿರ್ತಕ್ಕಂಥ ಒಂದು ಪುಸ್ತಕ. ಭುಕ್ತಿಗಾಗಿ ಓದು ಬೇರೆ, ಮುಕ್ತಿಗಾಗಿ ಓದು ಬೇರೆ. ಭುಕ್ತಿಗಾಗಿ ಓದುವ ವಿದ್ಯೆಯನ್ನ ಪ್ರಾಪಂಚಿಕ ವಿದ್ಯೆ ಎನ್ನುತ್ತಾರೆ, ಮುಕ್ತಿಗಾಗಿ ಓದುವ ವಿದ್ಯೆಯನ್ನ ಆಧ್ಯಾತ್ಮಿಕ ವಿದ್ಯೆ ಎನ್ನುತ್ತಾರೆ. ಕೋಟಿ ವಿದ್ಯೆಗಳು ಕೂಳಿಗಾಗಿಯೇ ಎನ್ನುವಂತೆ ಮಾನವನು ಎಷ್ಟು ವಿದ್ಯೆಗಳು ಕಲಿತರೂ ಅವು ಭುಕ್ತಿಗೆ, ಭೋಗಗಳಿಗೆ ಮಾತ್ರವೇ ಉಪಯೋಗವಾಗುತ್ತದೆ. ದುಃಖವನ್ನು ನಿವಾರಿಸಲು ಆಗದೆ ಹೋಗುತ್ತಿದೆ. ಆಧ್ಯಾತ್ಮಿಕ ವಿದ್ಯೆಯಿಂದ ಜೀವನ ಕುರಿತಾದ ಅವಗಾಹನೆ ಉಂಟಾಗುವುದು, ರೋಗಗಳು, ಅಶಾಂತಿ, ದುಃಖಗಳಂತಹ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವುದರ ಜೊತೆಗೆ ಶಾಶ್ವತ ಮುಕ್ತಿಯನ್ನು ಹೊಂದುತ್ತೇವೆ. ಜೀವನಕ್ಕೆ ಸಂಬಂಧಿಸಿದಂತ ವಿದ್ಯೆಯನ್ನ ಜೀವನಶಾಸ್ತ್ರ ಎನ್ನುತ್ತಾರೆ ಅನ್ನೋದನ್ನ ಚಟವರ್ತಿ ರಾಘವ್ ಸರ್ ಅವರು ಇದು ಜೀವನಶಾಸ್ತ್ರ ಅಂತಕ್ಕಂಥ ಅದ್ಭುತವಾದ ಪುಸ್ತಕವನ್ನ ಪತ್ರಿ ಸರ್ ಅವರ ಒಂದು ಹೇಳಿರ್ತಕ್ಕಂಥ ವಿಷಯಗಳನ್ನ ಆಯ್ಕೆ ಮಾಡಿಕೊಂಡು ಅವರು ಇದರಲ್ಲಿ ಕೊಟ್ಟಿರ್ತಕ್ಕಂಥ. ಸೊ ನಿಮಗೆ ನಾನು ಹೇಳಿದೆ ರಾಮಚಂದ್ರ ರೆಡ್ಡಿ ಸರ್ ಅದ್ಭುತವಾದ ಅಸ್ತಿತ್ವ, ಅದರಿಂದಲೇ ನಿನ್ನ ಆಗಮನ ಅಂತಕ್ಕಂಥ ಒಂದು ಪುಸ್ತಕ. ಸೊ ನೀನು ಅಮರನು, ದೇವ ಮಹರ್ಷಿ ಜೀವನ ರಹಸ್ಯ ಅಂತಕ್ಕಂಥದ್ದು. ಸೊ ಹಾಗೆ ಬಹಳ ಸುಲಭವಾಗಿ ನಮಗೆ ತಿಳಿಸ್ತಕ್ಕಂಥ ಒಂದು ಧ್ಯಾನದ ಬಗ್ಗೆ ತಿಳಿಸ್ತಕ್ಕಂಥ ಶ್ವಾಸ ವಿಜ್ಞಾನ ಜ್ಯೋತಿ ಅಂತಕ್ಕಂಥ ಪುಸ್ತಕ. ಸೊ ಆಧ್ಯಾತ್ಮಿಕ ಶಾಸ್ತ್ರ ಅಂತಕ್ಕಂಥ ಪುಸ್ತಕ. ಮತ್ತೆ ನವವಿಧ ಧರ್ಮಗಳು. ಸೊ 9 ಧರ್ಮಗಳನ್ನ, ನಮಗೆ ಧರ್ಮ ಅಂದ್ರೆ ಏನು, ಸರಿಯಾದ ಧರ್ಮ ಯಾವ ರೀತಿಯಲ್ಲಿ ನಾವು ಅನುಸರಿಸಬೇಕು, 9 ವಿಧಗಳಲ್ಲಿ ಇರುವಂತಹ ಒಂದು ಧ್ಯಾನ ಧರ್ಮ, ಅಹಿಂಸಾ ಧರ್ಮ, ಮಿತ್ರ ಧರ್ಮ, ಕರುಣಾ ಧರ್ಮ, ಶಾಂತ ಧರ್ಮ, ಆರೋಗ್ಯ ಧರ್ಮ, ಸ್ವಾಧ್ಯಾಯ ಧರ್ಮ, ವಿನಯ ಧರ್ಮ, ದಾನ ಧರ್ಮ ಅಂತೇಳಿ ಈ ರೀತಿಯಲ್ಲಿ 9 ವಿಧ ಧರ್ಮಗಳು ನಮಗೆ ಈ ಒಂದು ಪುಸ್ತಕದಿಂದ ಸಿಗ್ತಾ ಹೋಗುತ್ತೆ. ಹಾಗೆ ಗಣಪತಿ ಸಂದೇಶಗಳು ಅಂತಕ್ಕಂಥ ಒಂದು ಪುಸ್ತಕ. ಸೊ ಗಣಪತಿ, ನಾವು ಗಣೇಶ ಆಚರಣೆ ಮಾಡ್ತೀವಿ, ಆದ್ರೆ ಗಣೇಶನ ಆಕೃತಿಯಲ್ಲಿ ಅವನ ಒಂದು ದೇಹದಲ್ಲಿ ಎಷ್ಟೋ ಒಂದು ವಿಷಯ ವಿಚಾರಗಳು ಇದಾವೆ, ಅವೆಲ್ಲವನ್ನ ಪರಿಚಯಿಸ್ತಾ ಹೋಗ್ತಾರೆ. ಹಾಗೆ ಸಸ್ಯಾಹಾರವೇ ಮಾನವ ಆಹಾರ ಅಂತಕ್ಕಂಥದ್ದು. ಆಧ್ಯಾತ್ಮಿಕ ಶಾಸ್ತ್ರ, ಆಲೋಚನಾ ಶಕ್ತಿ. ನೋಡಿ, ಆಲೋಚನಾ ಶಕ್ತಿ ಬಗ್ಗೆ ಆಲೋಚನೆಗಳು ನಮ್ಗೆ ಯಾವ ರೀತಿಯಲ್ಲಿ ಇರ್ತವೆ ಅಂತ ಹೇಳಿ, ಒಂದು ವಿನಾಶಕಾರಿ ಆಲೋಚನೆಗಳು, ಒಂದು ನಕಾರಾತ್ಮಕ ಆಲೋಚನೆಗಳು, 3ನೇದು ಧನಾತ್ಮಕ ಆಲೋಚನೆ, 4ನೇದು ಬಂದು ನಮಗೆ ಅದ್ಭುತವಾದ ಆಲೋಚನೆಗಳು. ನಾವು ಅದ್ಭುತವಾದ ಆಲೋಚನೆಗಳು ಮಾಡಿದ್ರೆ ಅದ್ಭುತವಾದಂತಹ ಸೃಷ್ಟಿ ಆಗುತ್ತೆ ಅಂತಕ್ಕಂಥದನ್ನ ತಿಳಿಸ್ತಾ ಹೋಗ್ತಾರೆ. ಸೊ ಧ್ಯಾನ ವಿಜ್ಞಾನ ಅಂತೇಳಿ, ಸೈನ್ಸ್ ಆಫ್ ಮೆಡಿಟೇಷನ್ ಅಂತಕ್ಕಂಥ ಪುಸ್ತಕ. ಸೊ ಧ್ಯಾನ ಮಹಾಶಾಸ್ತ್ರ. ಸೊ ಈ ರೀತಿಯಲ್ಲಿ ಎಷ್ಟೋ ಪುಸ್ತಕಗಳನ್ನ ಪತ್ರಿ ಸರ್ ಅವರು ಸಹ ಎಲ್ಲಾ ಪುಸ್ತಕಗಳನ್ನ ಓದಿ ಅದರ ಒಂದು ಸಾರವನ್ನ
ಸಂಕ್ಷಿಪ್ತ ಮಾಡಿಕೊಂಡು ಮತ್ತೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳು, ಪ್ರಶ್ನೋತ್ತರಗಳ ರೂಪದಲ್ಲಿ ನಮಗೆ ಅವರು ಎಷ್ಟೋ ನಮಗೆ ಇರ್ತಕ್ಕಂಥ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡ್ತಾ ಬಂದಿದ್ದಾರೆ. ಸೊ ಈ ರೀತಿಯಲ್ಲಿ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಈ ಆಧ್ಯಾತ್ಮಿಕ ಸೂತ್ರಗಳಲ್ಲಿ ಈ ಒಂದು ಸ್ವಾಧ್ಯಾಯ ಅಂತಕ್ಕಂಥದ್ದು ತನ್ನದೇ ಆದಂತ ಮಹತ್ವನ ಹೊಂದಿರತಕ್ಕಂಥದ್ದು. ಹಾಗಾಗಿ ಸರಿಯಾದ ಪುಸ್ತಕಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಈ ಪುಸ್ತಕದ ಮುಖಾಂತರ ಜ್ಞಾನವನ್ನು ಪಡ್ಕೊಂಡು ಜ್ಞಾನದಿಂದ ಜ್ಞಾನದಿಂದ ಮುಕ್ತಿಯನ್ನ ನಾವು ಹೊಂದ್ತಾ ಹೋಗ್ಬೇಕು. ಸೊ ಇದೇ ನಮ್ಮ ಎಲ್ಲರ ಒಂದು ಪರಮ ಧ್ಯೇಯ ಆಗಿರ್ತಕ್ಕಂಥದ್ದು. ಸೊ ಈ ದಿನ ಒಂದು PMC ಕನ್ನಡದ ಮುಖಾಂತರ ಈ ಒಂದು 2ನೇ ಸೂತ್ರವಾಗಿರ್ತಕ್ಕಂಥ ಸ್ವಾಧ್ಯಾಯದ ಬಗ್ಗೆ ತಿಳಿಸ್ಲಿಕ್ಕೆ ಅವಕಾಶವನ್ನು ಒದಗಿಸ್ಬಿಟ್ಟಿರ್ತಕ್ಕಂತಹ PMC ಕನ್ನಡದ ಎಲ್ಲಾ ಧ್ಯಾನ ಬಂಧುಗಳಿಗೆ, ಹಾಗೆ ಇವತ್ತಿನ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದಿರ್ತಕ್ಕಂಥ ಮೀರಾ ಮೇಡಮ್ ಅವರಿಗೆ, ಸುನೀತಾ ಮೇಡಮ್ ಅವರಿಗೆ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.